ನಮಸ್ಕಾರ ಗೆಳೆಯರೆ. ಈ ದಿನದ ಕಥೆಯ ಹೆಸರು ರಾವಣನ ಕಣ್ಣೀರು. ಗೆಳೆಯರೆ, ರಾವಣ ಯಾರಿಗೂ ಗೊತ್ತಿಲ್ಲ. ರಾಮಾಯಣದ ಒಂದು ಪ್ರಮುಖ ಪಾತ್ರ. ರಾಮ ಇಲ್ಲದೆ ರಾವಣ ಇಲ್ಲ, ರಾವಣ ಇಲ್ಲದೆ ರಾಮನಿಲ್ಲ. ಇವರಿಬ್ಬರೂ ಇಲ್ಲದೆ ರಾಮಾಯಣನೇ ಇಲ್ಲ. ಇರಲಿ ಸ್ನೇಹಿತರೆ, ನಾವು ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಈ ರಾವಣನಿಗೆ ರಾವಣ ಅಂತ ಹೆಸರು ಯಾಕೆ ಬಂತು ಅನ್ನೋದನ್ನು ತಿಳ್ಕೊಂಡು ಬನ್ನಿ. ಒಮ್ಮೆ ರಾವಣ ಒಂದು ಸುಂದರ ನಗರ, ಆ ನಗರದ ಹೆಸರು ಅಲಕಾಪುರಿ ಅಂತ. ಆ ನಗರವನ್ನು ಸಹ ಲೂಟಿ ಮಾಡ್ತಾನೆ. ಅದು ಅವನ ತಮ್ಮನಾದಂತಹ ಕುಬೇರನದಾಗಿರ್ತದೆ. ನಗರವನ್ನು ಲೂಟಿ ಮಾಡಿ ಎಲ್ಲವನ್ನೂ ಎತ್ಕೊಂಡ್ಬರ್ತಾನೆ. ವಜ್ರ ವೈಡೂರ್ಯ ಬಂಗಾರಗಳನ್ನು ದೋಚ್ಕೊಂಡ್ಬರ್ತಾನೆ. ಅಲ್ಲಿದ್ದಂತಹ ಪುಷ್ಪಕ ವಿಮಾನವನ್ನು ಕೂಡ ತಗೊಂಡು ಲಂಕೆಗೆ ವಾಪಸ್ ಬರ್ತಾ ಇರ್ತಾರೆ. ಹಾಗೆ ಬರುವಾಗ ಅವರೊಂದು ಸುಂದರವಾದ ಪ್ರದೇಶವನ್ನು ನೋಡ್ತಾರೆ. ಆ ಪ್ರದೇಶದಲ್ಲಿ ಸ್ವಲ್ಪ ಹೊತ್ತು ಇರಬೇಕು ಅಂತ ಮನಸ್ಸಾಗುತ್ತೆ. ಆದರೆ ಆ ಪ್ರದೇಶಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಪ್ರವೇಶ ದ್ವಾರದಲ್ಲಿ ನಂದಿ ಕಾವಲಾಗಿ ಕೂತ್ಕೊಂಡಿರ್ತಾರೆ. ಅಂದರೆ ಈಶ್ವರನ ವಾಹನ ನಂದಿ. ಇದರಿಂದ ರಾವಣನ ಪುಷ್ಪಕ ವಿಮಾನ ಮುಂದೆ ಚಲಿಸೋದೇ ಇಲ್ಲ. ಆಗ ರಾವಣ ನಂದಿಕೇಶನ ಹತ್ರ ಬಂದುಬಿಟ್ಟು, ಸ್ವಲ್ಪ ದಾರಿನ ಬಿಡಪ್ಪ, ನಾನು ಒಳಗಡೆ ಹೋಗಬೇಕು, ಈ ನಗರ, ಈ ಪ್ರದೇಶ ತುಂಬ ಸುಂದರವಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ನಂದಿ ಹೇಳ್ತಾನೆ, ರಾವಣೇಶ್ವರ, ಈ ನಗರ ಶಿವ ಪಾರ್ವತಿಯರದು. ಅವರು ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಅದರಿಂದ ಇಲ್ಲಿ ಯಾರೂ ಕೂಡ ಪ್ರವೇಶ ಇಲ್ಲ. ಇದನ್ನು ಕಾಯುವ ಹೊಣೆ ನಂದಾಗಿದೆ ಅಂತ ಹೇಳ್ತಾನೆ. ಇದರಿಂದ ಕುಪಿತಗೊಂಡ ರಾವಣ ಶಿವ ಮತ್ತು ನಂದಿಯನ್ನು ಬೈತಾನೆ. ಆಗ ನಂದಿ ಕೋಪಗೊಂಡು, ನಿನ್ನ ಸಾವಿಗೆ ಮಂಗಗಳೇ ಕಾರಣವಾಗಲಿ ಅಂತ ಶಪಿಸ್ತಾನೆ. ಅಂದರೆ ಮಂಗನ ಥರ ಆಡ್ತಾ ಇದೆಯಾ, ಮಂಗಗಳಿಂದ ನೀನು ಸಾವಾಗಲಿ ಅಂತ ಶಪಿಸ್ತಾನೆ. ಆಗ ರಾವಣ ತನ್ನ ತೋಳುಗಳನ್ನು ಅಗಲಿಸಿ ಆ ಕೈಲಾಸ ಪರ್ವತದ ತಳಕ್ಕೆ ಕೈ ಹಾಕಿ ಅಲುಗಾಡಿಸಿ ಹೋಗ್ತಾನೆ. ಅಂದರೆ ಅವನು ನೋಡಿ ಸುಂದರ ಸ್ಥಳ ಕೈಲಾಸ ಪರ್ವತ ಆಗಿರ್ತದೆ. ಅದನ್ನು ಅಲುಗಾಡಿಸಿದಾಗ ಪಾರ್ವತಿ ದೇವಿಗೆ ಸ್ವಲ್ಪ ಭಯ ಆಗುತ್ತೆ. ಅದರಿಂದ ಕುಕ್ಕೊಂತಾಳೆ. ಎಲ್ಲವನ್ನೂ ಅರ್ತಿದ್ದ ಶಿವ ಏನು ಮಾಡ್ತಾನೆ, ಈ ರಾವಣನಿಗೆ ಬುದ್ಧಿ ಕಲಿಸಬೇಕು ಅಂತ ತನ್ನ ಕಾಲಿನ ಅಂಗುಷ್ಟದಿಂದ ಪರ್ವತವನ್ನು ಗಟ್ಟಿಯಾಗಿ ಒತ್ತಾನೆ. ಆಗ ರಾವಣನಿಗೆ ವಿಪರೀತ ನೋವಾಗಿ ರೋಧಿಸ್ತಾನೆ. ಅವನ ಬೆಳೆಗಳು ಕೆಳಗಡೆ ಬೆಟ್ಟದ ಕೆಳಗೆ ಸಿಗಾಕೊಂಡ್ಬಿಡುತ್ತೆ. ಆರ್ತನಾದದಿಂದ ಶಿವನನ್ನು ಪ್ರಾರ್ಥಿಸ್ತಾನೆ. ಶಿವನ ವರಪ್ರಸಾದದಿಂದ ಅವನು ರಾವಣನಾಗ್ತಾನೆ. ಸಂಸ್ಕೃತದಲ್ಲಿ ರವ ಎಂದರೆ ತಡೆಯಲಾರದ ನೋವು. ಹೀಗೆ ನೋವಿನ ಕಾರಣದಿಂದ ಆತ ಕೂಗಿದ ಕಾರಣ ಅವನಿಗೆ ರಾವಣ ಅಂತ ಹೇಳೋ ಹೆಸರು ಬರುತ್ತೆ. ಅಂದಿನಿಂದ ರಾವಣ ಶಿವನ ಪರಮ ಭಕ್ತ ಕೂಡ ಆಗ್ತಾನೆ. ಹಾಗೂ ರಾವಣ ಮೂಲತಃ ಒಬ್ಬ ಬ್ರಾಹ್ಮಣ. ತನ್ನ ನೇಮನಿಷ್ಠೆಯಿಂದ ಇರ್ತಾನೆ. ಅವನ ಜೀವನದಲ್ಲಿ ಮಾಡಿದ ಒಂದೇ ಒಂದು ತಪ್ಪು ಎಂದರೆ ಸೀತೆಯನ್ನು ಅಪಹರಿಸಿದ್ದು. ಏಕೆಂದರೆ ಅವನಿಗೂ ಕೂಡ ಒಂದು ಅಂತ್ಯಕಾಲ ಬೇಕಲ್ವ. ಏಕೆಂದರೆ ಅವರು ಪೂರ್ವಜನ್ಮದಲ್ಲಿ ಜಯ ವಿಜಯರಾಗಿ ಹುಟ್ಟಿರ್ತಾರೆ. ಆ ಶಾಪ ವಿಮೋಚನೆಗಾಗಿಯೇ ಅವರು ರಾವಣನ ಅವತಾರವಾಗಿ ಎತ್ತಿರ್ತಾರೆ. ಗೆಳೆಯರೆ, ಕತೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಹಂಚ್ಕೊಳ್ಳಿ. ಥ್ಯಾಂಕ್ ಯು.